ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಗಣೆ ಸರ್ವಸ್ಯಾರ್ತಿಹರೆ ದೇವಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಇದರ ಪೀಠಾಧೀಶ್ವರಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕ್ರೋಧಿನಾಮ ಸಂವತ್ಸರದ 20ನೇ ವರ್ಷದ ಚಾತುರ್ಮಾಸ್ಯ ವ್ರತಾಚರಣೆಯ ಪೂರ್ವಾಂಗವಾಗಿ ಆ ತಾಯಿಯ ಮಹಾತಾಯಿಯ ಪೂರ್ಣವಾಗಿರುವಂತಹ ಅನುಗ್ರಹ ಸಿದ್ಧಿಯಾಗಬೇಕು. ಆ ತಾಯಿಯ ಒಂದು ಅನುಗ್ರಹದಿಂದ ಇರುವಂತಹ ಈ ಒಂದು ಚಾತುರ್ಮಾಸ್ಯ ವ್ರತಾಚರಣೆ ನಿರ್ವಿಘ್ನವಾಗಿ ಯಾವುದೇ ರೀತಿಯಾಗಿರುವಂತಹ ತಡೆಗಳಿಲ್ಲದೆ ಆ ತಾಯಿಯ ಒಂದು ಪೂರ್ಣ ಅನುಗ್ರಹದಿಂದ ಪೂರ್ಣವಾಗಬೇಕು. ಅದೇ ರೀತಿ ಯಾರೆಲ್ಲ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಅವರ ಸಂಕಲ್ಪಗಳನ್ನು, ಅವರ ನೋವುಗಳನ್ನು, ಅವರ ಸಂಕಟಗಳನ್ನೆಲ್ಲ ಗುರುಗಳ ಹತ್ರ ತಿಳಿಸಿ ಗುರುಗಳ ಸೇವೆ ಆರಾಧನೆಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ತಾಯಿಯ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಅವರವರ ಇಷ್ಟಾರ್ಥಗಳು ಈಡೇರುವ ಹಾಗೆ ಆ ತಾಯಿ ಅನುಗ್ರಹ ಮಾಡಬೇಕು ಅಂತ ವಿಶೇಷವಾಗಿ ಈ ಒಂದು ಚಾತುರ್ಮಾಸ್ಯ ವ್ರತಾಚರಣೆಯ ಪತ್ರಿಕೆಯನ್ನು ಪ್ರತಿಷ್ಠಾನದವರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಸಮರ್ಪಣೆಯನ್ನು ಮಾಡಬೇಕು ಅಂತ ತಾಯಿಯ ಸನ್ನಿಧಾನದಲ್ಲಿ ಗುರುಗಳ ಈ ಒಂದು ಉಪಸ್ಥಿತಿಯಲ್ಲಿ ಮಾಡುವಂತಹ ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷದ ಕಮಿಟಿಯಿಂದ ದೇವರ ತಗೊಂಡಿದ್ದೇವೆ. ಹಾಗೆ ಇಡೀ ದೇವಸ್ಥಾನ ಕಮಿಟಿ ಹಾಗೂ ಎಲ್ಲ ದೇವಸ್ಥಾನ ಸಂಬಂಧಪಟ್ಟ ಎಲ್ಲ ಸಂಪರ್ಕರು ಚಾತುರ್ಮಾಸ್ಯದ ಸಮಯದಲ್ಲಿ ಇವುಗಳ ಅಂತರಕ್ಷೇತ್ರಗಳು ಬರಬೇಕು. ಚಾತುರ್ಮಾಸದ ಹಾಗೆ ಆಮಂತ್ರಣವನ್ನು ನಮಗೆ ಕೊಟ್ಟಿದ್ದಾರೆ. ಗುರುಗಳು ಸಮೇತವಾಗಿ ಎಲ್ಲ ಸದ್ಭಕ್ತರು ಅವರ ಜೊತೆಯಲ್ಲಿ ಬಂದು ನಮಗೆ ಆಮಂತ್ರಣವನ್ನು ಕೊಟ್ಟಿರುವುದು ತುಂಬ ಸಂತೋಷ. ಹಾಗೆ ಚಾತುರ್ಮಾಸದ ಸಮಯದಲ್ಲಿ ನಾವೆಲ್ಲರೂ ಅಲ್ಲಿಗೆ ಬಂದು ನಮ್ಮ ಸೇವೆಯನ್ನು ಮಾಡುವ ಮೂಲಕವಾಗಿ ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೆ ಎನ್ನುವ ಹಾಗೆ ಕ್ಷೇತ್ರದ ವತಿಯಿಂದ ನಾವು ಇವತ್ತು ಹೇಳ್ತಾ ಇದ್ದೇವೆ. ಚಾತುರ್ಮಾಸಕ್ಕೆ ಆಹ್ವಾನವನ್ನು ಕೊಡುವುದಕ್ಕಾಗಿ ಗುರುಗಳು ಸಮೇತರಾಗಿ ತಾವೆಲ್ಲರೂ ಬಂದಿದ್ದೀರಿ. ಗುರುಗಳು ಹಾಗೂ ತಮ್ಮೆಲ್ಲರನ್ನು 9 ಮಾಗನೇ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಕ್ಷೇತ್ರದ ಪರವಾಗಿ ನಾವು ತುಂಬ ಹೃದಯದ ಸ್ವಾಗತವನ್ನು ನಾವು ಬಯಸ್ತೇವೆ. ಕ್ಷೇತ್ರದ ವತಿಯಿಂದ ನಾವು ಫಲವನ್ನು ಗುರುಗಳಿಗೆ ನೀಡ್ತಾ ಇದ್ದೇವೆ. ಸಂಪೂರ್ಣವಾದಂತಹ ಗುರುಗಳ ಅನುಗ್ರಹ ನಮಗೆ ಬೇಕು ಎನ್ನುವ ಹಾಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. प्रतिष्ठितः तस्य प्रकटलेनस्य परस्य महेश्वरः ದೀಕ್ಷೆ ತಗೊಂಡು ಈಗ 20ನೇ ವರ್ಷದ ಚಾತುರ್ಮಾಸ್ಯ ವ್ರತ ಆಚರಣೆಯನ್ನು ನಮ್ಮ ಶ್ರೀಮಠದಲ್ಲಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸದರಿ ಕ್ಷೇತ್ರದ ಎಲ್ಲ ಭಕ್ತಾದಿಗಳು, ಆಡಳಿತ ಕಮಿಟಿಯವರು ಬಂದು ತಮ್ಮ ಸೇವೆಯನ್ನು ಮಾಡಬೇಕು. ಹಾಗೆ ಕ್ಷೇತ್ರದಲ್ಲಿ ನಡೆಯುವ ಭಜನಾ ಕಾರ್ಯಕ್ರಮ, ದುರ್ಗಾ ನಮಸ್ಕಾರ, ಈ ಕಾರ್ಯಕ್ರಮಗಳಲ್ಲೂ ಕೂಡ ತನ್ಮಯತೆಯಿಂದ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಆಡಳಿತ ಮಂಡಳಿಯ ಎಲ್ಲರ ಪರವಾಗಿ ಆಶೀರ್ವಚನ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾತುರ್ಮಾಸ್ಯ ವ್ರತದ ಪೂರ್ವಭಾವಿಯಾಗಿ ಕ್ಷೇತ್ರ ಸಂದರ್ಶನ ಮಾಡಿ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ಕೈಗೊಳ್ಳುವಂಥ ಸಂಪ್ರದಾಯಂತೆ ಈ ಬಾರಿ ಅಮ್ಮನವರ ಸನ್ನಿಧಿಗೆ ಅಮ್ಮನವರ ಆಶೀರ್ವಾದಕ್ಕಾಗಿ ನಾವು ಬಂದಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಾನದವರೊಟ್ಟಿಗೆ ಬಂದು ನಮ್ಮ ದೇವಸ್ಥಾನದ ಎಲ್ಲ ಭಜಕವೃಂದದವರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ತಾವೆಲ್ಲ ಪ್ರತಿ ವರ್ಷವೂ ಬರ್ತಾ ಇದ್ದೀರಾ. ಈ ವರ್ಷವೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆಂದಗೊಳಿಸಿಕೊಡಿ. ಜೊತೆಗೆ ನಮ್ಮ ಕೊಲ್ಲಕಾಡಿ ಅಮ್ಮನವರ ಸಾನ್ನಿಧ್ಯವು ಕೂಡ ಜೀರ್ಣೋದ್ಧಾರ ಆಗ್ತಾ ಇದೆ. ಆದಷ್ಟು ಬೇಗ ಜೀರ್ಣೋದ್ಧಾರ ಆಗುವ ಹಾಗೆ ನೂತನ ಬ್ರಹ್ಮ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ಅಮ್ಮನವರನ್ನು ಎಲ್ಲ ಕರುಣಿಸಲಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ಸಹಕಾರಿ ಕಾರಣಗಳು ಆರ್ಥಿಕವಾಗಿ ತನು ಮನ ಧನ ಈ ಮೂರೂ ಕೂಡ ಹರಿದು ಬರುವ ಹಾಗೆ ಅಮ್ಮನವರು ನಮಗೆ ಅನುಗ್ರಹ ಮಾಡಿ ನಮ್ಮ ಮುಖಾಂತರ ಆದಷ್ಟು ಶೀಘ್ರವಾಗಿ ಜೀರ್ಣೋದ್ಧಾರ ಮಾಡಿಸಿಕೊಳ್ಳುವ ಯೋಗ ಭಾಗ್ಯವನ್ನು ಅಮ್ಮನವರನ್ನು ಕರುಣಿಸಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥಿಸಿ ಎಲ್ಲನ್ನು ಹರಿಸಿ ನಾವು ಗಮನಿಸುತ್ತೇವೆ. ಮಾತು ಮಸ್ತು. ಪಾರ್ವತಿ ಹರ ಹರ ಮಹಾದೇವ.